ನಮಸ್ಕಾರ, ನೀವು ನೋಡ್ತಿದ್ದೀರಾ ITV ನ್ಯೂಸ್. ಇದೀಗ ಹೆಡ್ಲೈನ್ಸ್. ಎಲ್ಲೆಲ್ಲೂ ಬಕ್ರೀದ್ ಹಬ್ಬದ ಆಚರಣೆ, ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ. ಮುಸ್ಲಿಂ ಬಾಂಧವರಿಂದ ಅದ್ದೂರಿಯಾಗಿ ಆಚರಣೆಯಾದ ಬಕ್ರೀದ್. ಕತ್ತಲಲ್ಲಿ ಪೊಲೀಸರ ಕರ್ತವ್ಯ, ಕಚೇರಿಯಲ್ಲಿ ವಿದ್ಯುತ್ತಿನ ಅಭಾವ, ರಾಜ್ಯಕ್ಕೆ ಈಗ ಕರೆಂಟ್ ಶಾಕ್. ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಸರ್ಕಾರಿ ಸೌಲಭ್ಯಗಳನ್ನು ಸದುಪಯೋಗಪಡಿಸಲು ಸೂಚನೆ, ಶಾಸಕ ಎಂ ರಾಜಣ್ಣ. ಲೆಕ್ಕಾಚಾರ ವಿಚಾರಗಳಲ್ಲಿ ಸಭೆ ವಿಫಲ, ವಿರೋಧ ಪಕ್ಷ ಹಾಗೂ ಅಧಿಕಾರ ಪಕ್ಷದ ನಡುವೆ ಮಾತಿನ ಚಕಮಕಿ, ಮುಂದಿನ ದಿನಗಳಲ್ಲಿ ಮುಂದೂಡಿದ ಹಾಲು ಉತ್ಪಾದಕ ಸಭೆ. ತ್ಯಾಗ ಬಲಿದಾನಕ್ಕೆ ಹೆಸರುವಾಸಿಯಾಗಿರುವ ಮುಸ್ಲಿಮರ ಪವಿತ್ರ ಹಬ್ಬ ಬಕ್ರೀದ್ ಹಬ್ಬವನ್ನು ಎಲ್ಲೆಲ್ಲೂ ಸಂಭ್ರಮಾಚರಣೆಯಿಂದ ಆಚರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಸ್ಲಿಂ ಜನಾಂಗದವರು ಶ್ರದ್ಧಾಭಕ್ತಿಗಳಿಂದ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಸುಗಂಧ ದ್ರವ್ಯಗಳೊಂದಿಗೆ ಮಸೀದಿಗಳಿಗೆ ತೆರಳಿ ವಿಶೇಷವಾದ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಇನ್ನು ಈ ಹಬ್ಬವನ್ನು ಎಲ್ಲೆಲ್ಲೂ ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಮಸೀದಿಗಳಿಗೆ ತೆರಳಿ ದೇವರಿಗೆ ಭಕ್ತಿಪೂರ್ವಕ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಇದೇ ರೀತಿಯಾಗಿ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಅದ್ದೂರಿಯಾಗಿ ಆಚರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರದಲ್ಲಿನ ಶಿಡ್ಲಘಟ್ಟ ಕ್ರಾಸ್ನಲ್ಲಿ ಜಮಾಯಿಸಿದ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಪಿಳ್ಳಮುನಿ ಶಮಪ್ಪ ಮಾತನಾಡಿ, ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳವಾದ ಮೆಕ್ಕಾದಲ್ಲಿ ನಡೆದಿರುವ ದುರ್ಘಟನೆಯಲ್ಲಿ ಮಡಿದಿರುವ ಎಲ್ಲಾ ಮುಸ್ಲಿಂ ಬಾಂಧವರ ಆತ್ಮಗಳಿಗೆ ದೇವರು ಶಾಂತಿಯನ್ನು ನೀಡಲಿ ಎಂದು ಅವರು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನಲ್ಲಿರುವ ದುರ್ಗುಣಗಳನ್ನು ತೊಡೆದು ಹಾಕಿ ತ್ಯಾಗ ಬಲಿದಾನದ ಸಂಕೇತವಾಗಿ ಆಚರಣೆ ಮಾಡುವ ಈ ಹಬ್ಬದ ಅಂಗವಾಗಿ ತಮ್ಮಲ್ಲಿರುವ ಕೆಟ್ಟ ಚಟಗಳನ್ನು ಬಿಟ್ಟು ಭಗವಂತನು ನಮ್ಮಿಂದ ಬಯಸುವಂತಹ ಶುದ್ಧವಾದ ಆತ್ಮವನ್ನು ದೇವರಿಗೆ ಅರ್ಪಣೆ ಮಾಡಲು ಮುಂದಾಗಬೇಕು. ಲೋಕ ಕಲ್ಯಾಣಾರ್ಥವಾಗಿ ಪ್ರತಿನಿತ್ಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಒಳ್ಳೆಯ ಮಳೆ ಬೆಳೆಯಾಗುವಂತೆ ಪ್ರಾರ್ಥನೆ ಮಾಡಬೇಕು ಎಂದು ಮನವಿ ಮಾಡಿದರು. ಬಕ್ರೀದ್ ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರು ತ್ಯಾಗದ ಸಂಕೇತವಾಗಿ ಕುರಿಗಳು ಹಾಗೂ ಆಡುಗಳನ್ನು ಬಲಿಕೊಟ್ಟು ಪ್ರಾರ್ಥಿಸಿದರು. ಸಂತೋಷ ಖುಷಿಯನ್ನ ಕಾಣುವಂತ ಈ ಒಂದು ಹಬ್ಬ ಹಿಂದೂ ಮುಸ್ಲಿಂ ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಇವತ್ತೆಲ್ಲರೂ ಕೂಡ ಹೊಸದೈವ ಕುಟುಂಬ ಅಂತ ನಾವೆಲ್ಲರೂ ಒಂದೇ, ಈ ಪ್ರಪಂಚ ಎಲ್ಲ ಒಂದೇ ದೊಡ್ಡ ಕುಟುಂಬ. ಆ ಕುಟುಂಬದಲ್ಲಿ ನಾವು ಯಾವ ಅಣ್ಣ ತಮ್ಮ ಅಕ್ಕ ತಂಗಿ ಇರ್ತೀವೋ ಆ ಸಮುದಾಯದ ಎಲ್ಲ ಧರ್ಮಗಳ ಜೊತೆ ಜನತೆ ಇದ್ದೀವಿ. ನಾವು ಕ್ರಿಶ್ಚಿಯನ್ ಇದ್ದಾರೆ, ಪಾರ್ಶ್ವಿಗಳು ಇದ್ದಾರೆ, ನಾವು ಮುಸ್ಲಿಮಾನ್ ಸಮುದಾಯ ಯಾವತ್ತು ಶಾಂತಿ ಪ್ರೀತಿ ವಿಶ್ವಾಸದಿಂದ ಇರಬೇಕು. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಮ್ಮ ಜನಾಂಗೀಯ ಘಟನೆ ಆಗಬಾರದು, ಪ್ರೀತಿ ವಿಶ್ವಾಸ ಇರಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಡ್ಕೊಳ್ಳುವಂತ ಎಲ್ಲ ಯುವಕರಿಗೆ, ಮಿತ್ರರಿಗೆ ಎಲ್ಲರೂ ನಾನು ಧನ್ಯವಾದಗಳನ್ನು ನೀಡುವ ಮೂಲಕ ನಮಗೆಲ್ಲರಿಗೂ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸುವ ಮೂಲಕ ನಾನು ನ್ಯೂಸ್ ರೂಮ್ ITV ನ್ಯೂಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಇದೇ ತಿಂಗಳು 26ರಂದು ನಡೆಯಲಿರುವ ರಾಜ್ಯವ್ಯಾಪ್ತಿ ಬಂದ್ಗೆ ದೊಡ್ಡಬಳ್ಳಾಪುರ ಜನತೆ ಸಹಕರಿಸಬೇಕೆಂದು ಕನ್ನಡ ರೈತ ದಲಿತ ಪರ ಸಂಘಟನೆಗಳ ಮುಖಂಡರು ಮನವಿ ಮಾಡಿಕೊಂಡಿದ್ದಾರೆ. ಇದೇ ತಿಂಗಳು 26ರಂದು ನಡೆಯಲಿರುವ ರಾಜ್ಯವ್ಯಾಪ್ತಿ ಬಂದ್ಗೆ ದೊಡ್ಡಬಳ್ಳಾಪುರ ಜನತೆ ಸಹಕರಿಸಬೇಕೆಂದು ಕನ್ನಡ ರೈತ ದಲಿತ ಪರ ಸಂಘಟನೆಗಳ ಮುಖಂಡರು ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಪ್ರವಾಸಿ ಮಂದಿರದಲ್ಲಿ ಗುರುವಾರದಂದು ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಪರ ರೈತ ಪರ ಸಂಘಟನೆಗಳು ರಾಜ್ಯ ಬಂದ್ಗೆ ಕರೆ ನೀಡಿದವು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ರಾಮಣ್ಣ, ತಾಲೂಕು ಕನ್ನಡ ಪಕ್ಷದ ಅಧ್ಯಕ್ಷ ಸಂಜೀವ್ ನಾಯಕ್, ರೈತ ಶಕ್ತಿಯ ರಾಜ್ಯಾಧ್ಯಕ್ಷ ಹೊನ್ನಾಘಟ್ಟ ಮಹೇಶ್, ದಲಿತ ವಿಮೋಚನಾ ಸೇನೆಯ ರಾಜ್ಯಾಧ್ಯಕ್ಷ ಮುನಿರಾಜು ಮುಂತಾದವರು ಉತ್ತರ ಕರ್ನಾಟಕ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಅನುಷ್ಠಾನ ಸೇರಿದಂತೆ ಬಯಲುಸೀಮೆ ಜಿಲ್ಲೆಗಳಿಗೆ ಎತ್ತಿನಹೊಳೆ ಯೋಜನೆ ಅಡಿ ನೇತ್ರಾವತಿ ನೀರು ಬಿಡಲು ಅಡ್ಡಿಪಡಿಸುತ್ತಿರುವ ಕೆಲ ರಾಜಕಾರಣಿಗಳ ಕ್ರಮವನ್ನು ವಿರೋಧಿಸಿ ದೊಡ್ಡಬಳ್ಳಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಈ ಒಂದು ವಿವಾದ ಸೃಷ್ಟಿಯಾಗಿ ಈಗಾಗಲೇ ಕೋರ್ಟ್ ಮೆಟ್ಲತ್ತಿದೆ. ನಮ್ಮ
ರಾಜ್ಯ ಸರ್ಕಾರದವರು ಕೇಳಿದ್ರೆ ಕೇಂದ್ರ ಸರ್ಕಾರದವರೇ ಹೇಳ್ತಾರೆ, ಕೇಂದ್ರ ಸರ್ಕಾರದವರು ಕೇಳಿದ್ರೆ ರಾಜ್ಯ ಸರ್ಕಾರದವರೇ ಹೇಳ್ತಾರೆ. ನಮ್ಮದು ಏನು, ಕೇಂದ್ರ ಸರ್ಕಾರಗಳು ಸರಿ ಇಲ್ಲ, ರಾಜ್ಯ ಸರ್ಕಾರಗಳು ಸರಿ ಇಲ್ಲ. ಇವರ ಏನು ರಾಜಕೀಯ ಬೆಳವಣಿಗೆ ಇಡೀ ನಾಡಿನ ಜನತೆ ಇವತ್ತು ಸಂಕಟದಲ್ಲಿ ಬದುಕ್ತಾ ಇರುವಂತಹ ಪರಿಸ್ಥಿತಿ ಇವತ್ತು ಒದಗಿದೆ. ಇದನ್ನ ಈ ಕೂಡಲೇ ಏನು ಕಳಸಾ ಬಂಡೂರಿ ನಾರಾಯಣ ಈ ಕೂಡಲೇ ಜಾರಿ ಆಗಬೇಕು. ಮತ್ತೆ ಆ ಭಾಗದ ಜನಕ್ಕೆ ಏನು ನಾವು ದಕ್ಷಿಣ ಕರ್ನಾಟಕದ ಜನ ನಾವೇನಿದ್ದೀವಿ, ನಾವೆಲ್ಲರೂ ಸಂಪೂರ್ಣವಾಗಿ ನಾವು ಅವ್ರ ಜೊತೆ ಇರ್ತೀವಿ. ಅಖಂಡ ಕರ್ನಾಟಕ, ಈ ಅಖಂಡ ಕರ್ನಾಟಕ ಯಾವತ್ತಿಗೂ ಬಂದರೆ ಕರ್ನಾಟಕದಿಂದ ನೀರಿನ ಬಗ್ಗೆ ಅನ್ಯಾಯ ಆಗ್ತಾ ಇತ್ತು. ಕಳಸಾ ಬಂಡೂರಿ ಮಹಾದಾಯಿ ನಾಲಾ ಯೋಜನೆ ಬಗ್ಗೆ ನಮ್ಮ ರಾಜ್ಯ ನಾಯಕರಾದ ವಾಟಾಳ್ ನಾಗರಾಜು ಮತ್ತು ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ 26/9/2015 ಶನಿವಾರ ಬಂದ್ಗೆ ದೊಡ್ಡಬಳ್ಳಾಪುರ ತಾಲೂಕು ರಾಜ್ಕುಮಾರ ಅಭಿಮಾನಿ ಸಂಘದ ನೇತೃತ್ವದಲ್ಲಿ ಎಲ್ಲ ಕನ್ನಡ ಪಕ್ಷ, ಕನ್ನಡ ಸಂಘಟನೆಗಳು, ರೈತ ಸಂಘ, ರೈತ ಮುಖಂಡರು ಎಲ್ಲ ಒಳಗೊಂಡು ಒಂದು ಒಕ್ಕೂಟದ ಅಡಿಯಲ್ಲಿ ದೊಡ್ಡಬಳ್ಳಾಪುರ ಬಂಧನ ಮಾಡೋಕ್ಕೆ ಎಲ್ಲರೂ ಸಜ್ಜಾಗಿದ್ದೀವಿ. ಮತ್ತು ಈ ಒಂದು ಕಾರ್ಯಕ್ರಮ ಇಡೀ ಉತ್ತರ ಕರ್ನಾಟಕದ ಒಂದು ಭಾಗಕ್ಕೆ ಅಂತಲ್ಲ, ನಾವು ದೊಡ್ಡಬಳ್ಳಾಪುರದಲ್ಲಿ ಕನ್ನಡ ಸಂಘಟನೆಗಳ ಒಕ್ಕೂಟ ಏನು ಕಾವೇರಿ ವಿಚಾರ ಬರಲಿ, ಮೇಕೆದಾಟು ವಿಚಾರ ಬಂದರು. ಬ್ಯೂರೋ ರಿಪೋರ್ಟ್ ITV ನ್ಯೂಸ್ ದೊಡ್ಡಬಳ್ಳಾಪುರ. ರಾಜ್ಯದಲ್ಲಿ ವಿದ್ಯುತ್ತಿನ ಅಭಾವ ಹೆಚ್ಚಾಗಿದ್ದು ಸರ್ಕಾರಿ ಕಚೇರಿಗಳು, ಪೊಲೀಸ್ ಸ್ಟೇಷನ್ಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕತ್ತಲು ಆವರಿಸಿದ್ದು ರಾಜ್ಯದಲ್ಲಿ ಕತ್ತಲು ಭಾಗ್ಯ ಎಂಬ ಹೊಸ ಯೋಜನೆ ಜಾರಿಯಾಗುತ್ತಿದೆ. ಏನಿದು ಅನ್ಕೊಂಡ್ರ? ಈ ಸ್ಟೋರಿ ನೋಡಿ. ಪೊಲೀಸ್ ಇಲಾಖೆ ಎಂದರೇನೆ ದಿನದ 24 ಗಂಟೆಗಳ ಕಾಲ ನಿರಂತರವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಸಾರ್ವಜನಿಕ ಆಸ್ತಿ ರಕ್ಷಣೆ, ಪ್ರಾಣ ರಕ್ಷಣೆ ಮುಂತಾದ ಅನೇಕ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವ ಇಲಾಖೆಯಾಗಿದ್ದರೂ ಕೂಡ ರಾಜ್ಯಾದ್ಯಂತ ತೀವ್ರ ವಿದ್ಯುತ್ ಸಮಸ್ಯೆಯಿಂದಾಗಿ ಕತ್ತಲಲ್ಲಿ ಮುಳುಗಿದ್ದು ವಿಜಯಪುರ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ವಿದ್ಯುತ್ ಇಲ್ಲದ ಸಮಯದಲ್ಲಿ UPS ಆಗಲಿ, ಸೋಲಾರ್ ಆಗಲಿ ಇಲ್ಲದೆ ಮೇಣದ ಬತ್ತಿಯ ಬೆಳಕಿನಲ್ಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುವಂತಾಗಿದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸ್ ವೃತ್ತಕ್ಕೆ 2014 ಜನವರಿಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾನ್ಯತೆ ನೀಡಲಾಗಿದೆ. ವಿಜಯಪುರ ಪೊಲೀಸ್ ವೃತ್ತದ ಎಲ್ಲಾ ಠಾಣೆಗಳಲ್ಲಿ ಅರ್ಜಿಗಳನ್ನು ಸ್ವೀಕಾರ ಮಾಡಿಕೊಳ್ಳಲು ಸ್ವಾಗತಗಾರರು ಕುಳಿತುಕೊಳ್ಳಲು ಉತ್ತಮವಾದ ಆಸನಗಳ ವ್ಯವಸ್ಥೆ, ಠಾಣೆಗೆ ಬಂದ ನಾಗರಿಕರಿಗೆ ಓದಲು ದಿನಪತ್ರಿಕೆಗಳು, ಟಿವಿ, ಮಹಿಳೆಯರಿಗಾಗಿ ಪ್ರತ್ಯೇಕವಾದ ಡೆಸ್ಕ್ಗಳನ್ನು ಆಯೋಜನೆ ಮಾಡಿ ಮಹಿಳಾ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ನಾಗರಿಕರಿಂದ ಸ್ವೀಕಾರ ಮಾಡಿದ ದೂರುಗಳನ್ನು ಆನ್ಲೈನ್ ಮುಖಾಂತರ ನೋಂದಣಿ ಮಾಡಿಕೊಂಡು FIR ಹಾಕುವಂತಹ ವ್ಯವಸ್ಥೆ ಮುಂತಾದ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಆದರೂ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಸಂಜೆಯಾದರೆ ಸೊಳ್ಳೆಗಳ ದರ್ಬಾರ್ ಜೋರಾಗಿಯೇ ನಡೆಯುತ್ತದೆ. UPS ಆಗಲಿ, ಸೋಲಾರ್ ದೀಪಗಳ ಸೌಲಭ್ಯಗಳನ್ನಾಗಲಿ ಕಲ್ಪಿಸಿಕೊಟ್ಟಿಲ್ಲ. ಇದರಿಂದಾಗಿ ಸಿಬ್ಬಂದಿ ಮೇಣದ ಬತ್ತಿಯ ಬೆಳಕಿನಲ್ಲೇ ಕಡತಗಳನ್ನು ನಿರ್ವಹಿಸಬೇಕಾಗಿದೆ. ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳು ವಿದ್ಯುತ್ ಇಲ್ಲದ ಸಮಯದಲ್ಲಿ ನಾಗರಿಕರಿಗೆ ಉಪಯೋಗವಾಗುವಂತೆ UPS ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಬಾಬು ಜೊತೆ ಸತೀಶ್, ITV ನ್ಯೂಸ್ ವಿಜಯಪುರ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ತಹಸೀಲ್ದಾರ್ ಆಗಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ H. ತಿಮ್ಮರಾಯಪ್ಪರವರನ್ನು ಸಾರ್ವಜನಿಕ ಆಡಳಿತ ದೃಷ್ಟಿಯಿಂದ ಸದರಿ ಸ್ಥಳದಲ್ಲಿಯೇ ಮುಂದುವರಿಸಬೇಕು ಎಂದು ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ತಾಲೂಕು ಕಚೇರಿ ಎದುರು ಧರಣಿ ನಡೆಸಿದರು. ಮಾಲೂರು ತಾಲೂಕಿನಲ್ಲಿ ಹಾಲಿ ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ತಿಮ್ಮರಾಯಪ್ಪರವರು ಪ್ರಭಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಗ್ರೇಡ್ 2 ಆಗಿರುತ್ತಾರೆ. ಆದರೆ ಸದರಿಯವರ ಸೇವಾದಿ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು ಸದರಿಯವರ ಸೇವಾ ವೃದ್ಧಿಯನ್ನು ಪರಿಗಣಿಸಿ ಪದೋನ್ನತಿಯ ಬಗ್ಗೆ ಕಡಿತ ನಡೆಯುತ್ತಾ ಇರುತ್ತದೆ. ಆದರೆ ಕರ್ನಾಟಕ ಸರ್ಕಾರವು ಈಗಾಗಲೇ ಕ್ರಮ ಸಂಖ್ಯೆ 68 ATN 2015 ದಿನಾಂಕ 11/8/2015 ಅಧಿಸೂಚನೆಯಲ್ಲಿ ಹೊರಡಿಸಿರುವ ಆದೇಶದಂತೆ ಗ್ರೇಡ್ 2 ತಹಸೀಲ್ದಾರ್ ರವರನ್ನು ಈಗಾಗಲೇ ಕೋಲಾರ ಜಿಲ್ಲೆಯ ಬಂಗಾರಪೇಟೆ, ಕೋಲಾರ, ಚಿಂತಾಮಣಿಯಲ್ಲಿ ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಸದರಿ ಕಂದಾಯ ಇಲಾಖೆ ಆದೇಶದ ಅನ್ವಯ ಕ್ರಮ ಸಂಖ್ಯೆ 67ರಲ್ಲಿ ಚುನಾವಣೆ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳ ಕಚೇರಿ ಚಿಕ್ಕಮಗಳೂರು ಇಲ್ಲಿಗೆ ವರ್ಗಾವಣೆಯಾಗಿದ್ದಂತಹ ತಹಸೀಲ್ದಾರರನ್ನು ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಮಾಲೂರಿಗೆ ವರ್ಗಾವಣೆ ಮಾಡಿಸಿಕೊಂಡಿರುತ್ತಾರೆ. ಆದರೆ ಸಾಮಾಜಿಕ ನ್ಯಾಯ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪರಿಪಾಲಿಸಬೇಕಾದ ಅಧಿಕಾರಿಗಳು ಕನಿಷ್ಠ ಮಾನವೀಯತೆಯನ್ನು ಮರೆಮಾಚಿ ಸೇವೆಯಿಂದ ನಿವೃತ್ತಿಯಾಗಲು ಕೆಲವೇ ದಿನಗಳು ಬಾಕಿ ಇರುವುದನ್ನು ಸಹ ಪರಿಗಣಿಸದೆ ದಲಿತ ಅಧಿಕಾರಿಗಳಿಗೆ ಮಾನಸಿಕ ಕಿರುಕುಳ ಹಿಂಸೆ ನೀಡಲು
ಈ ವರ್ಗಾವಣೆ ನೀಡಿರುವುದರಿಂದ ಕೂಡಲೇ ವರ್ಗಾವಣೆಯನ್ನು ರದ್ದುಗೊಳಿಸಿ ಸಾರ್ವಜನಿಕ ಆಡಳಿತ ಹಿತದೃಷ್ಟಿಯಿಂದ ಹಾಗೂ ಮಾನವೀಯತೆ ಆಧಾರದ ಮೇಲೆ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದುವರಿಸಬೇಕೆಂದು ಮನವಿ. ಈ ಸಂದರ್ಭದಲ್ಲಿ ಕೂಡೂರು ಗೋಪಾಲ್, ಪುರಸನಹಳ್ಳಿ ಶ್ರೀನಿವಾಸ್, ತಿಪ್ಪಸಂದ್ರ ಶ್ರೀನಿವಾಸ್, ಮಂಜು ಹಾಗೂ ಇನ್ನಿತರರು ಹಾಜರಿದ್ದರು. ಇಲ್ಲಿಗೆ ಕಳಿಸ್ಲಂತ ಹುನ್ನಾರ ಮಾಡಿದ್ದಾರೆ. ಬಹುಶಃ ಇದು ಈ ರಾಜ್ಯ ಸರ್ಕಾರ ಗಮನಿಸ್ಕೋಬೇಕು ಮತ್ತು ಜಿಲ್ಲಾಡಳಿತ ಕೂಡ ಗಮನಿಸ್ಕೋಬೇಕು. ಯಾಕಂತಂದ್ರೆ ಈ ದೇಶದಲ್ಲಿ ಸ್ವತಂತ್ರ ಬಂದಾಗಲಿಂದಲೂ ಕೂಡ ನಿರಂತರವಾಗಿ ಹಂತವಾಗಿ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಸರ್ಕಾರದ ಒಂದು ಏನು ಗ್ರೇಡ್ 1 ಗ್ರೇಡ್ 2 ವ್ಯವಸ್ಥೆ ಇದೆ ಅದನ್ನ ಪ್ರಕಾರ ಮಾಡಿರ್ಬೋದೇನೋ. ಅದು ಕೂಡ ನೀವು 28 ಕಡೆ ಗ್ರೇಡ್ 2 ವರೆ ಪ್ರಭಾವದಲ್ಲಿ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಬಹುದು. 27-28 ಬಂದ್ರೆ ನಾವೆಲ್ಲರೂ ಕೂಡ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ತಹಶೀಲ್ದಾರ್ ಕೆಲಸ ಮಾಡಲಿಲ್ಲ ಸರ್ಕಾರ ಕೇಳ್ಬಿಟ್ಟಿದೀವಿ ಅಷ್ಟೇ. ಯಾವ ರೀತಿ ಹೇಳ್ತಾರೆ ಗೊತ್ತಿಲ್ಲ, ಮೀಡಿಯಾ ಮುಂದೆ ಹೇಳ್ತದೆ, ಮಾನವ ಸಾರ್ವಜನಿಕ ಮುಂದೆ ಹೇಳ್ತದೆ. ನಾವೇ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಕೆಲಸ ಮಾಡಲಿಲ್ಲ. ಅವರ ಹಿನ್ನೆಲೆ ಏನು? 2-3 ತಿಂಗಳು ಪ್ರಭಾರದಲ್ಲಿದ್ದಾರೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದು ಕೂಡ ಸಮಸ್ಯೆ ಇದ್ದಂಗೆ ಏನು ಜಿಲ್ಲಾಡಳಿತದಿಂದ ಸೂಚನೆ ಕೊಡ್ತಾರೆ ಮತ್ತು ಸಾರ್ವಜನಿಕರು ಇರ್ತಾರೆ. ಅದಕ್ಕೆ ಸ್ಪಂದಿಸುವಂಥ ಕೆಲಸ ಕ್ಯಾಮರಾಮನ್ ಸಂತೋಷ್ ಜೊತೆ PN ದಾಸ್, ITV ನ್ಯೂಸ್, ಮಾಲೂರು. ಈಗ ಬ್ರೇಕ್ ನಂತರ ITV ನ್ಯೂಸ್ ಮುಂದುವರಿಯುತ್ತದೆ.